ಹಾಯ್ ಹಲೋ ನಮಸ್ತೆ. ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾವು ಆಲ್ರೆಡಿ ನೀವು ಇಲ್ಲಿ ಪ್ರಸ್ತುತ ನೋಡ್ತಾ ಇದ್ದೀರಲ್ಲ, ಕಾಯಿ ಆರದ ಮೇಲೆ ಯಾವ ರೀತಿ ಸ್ವಲ್ಪ ಚಿಗುರು ಬಂದಿದೆ ಅಂತೇಳಿ. ಈಗ ಮತ್ತೆ ಮಳೆ ಆಗಿರೋದ್ರಿಂದ ಆ ನೆಲ ತೇವಾಂಶ ಜಾಸ್ತಿ ಇದೆ. ಅದೇ ಕಾರಣಕ್ಕೋಸ್ಕರ ಮತ್ತೆ ಒಂದು ಮದ್ದು ಹೊಡೆದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಚಿಗುರು ಬೇಗನೆ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಒಂದು ಮದ್ದು ಹೊಡಿತಾ ಇದ್ವಿ. ನೀವು ನೋಡ್ತಾ ಇದ್ದೀರಲ್ಲ, ಇದು ಆಲ್ರೆಡಿ ಹರಿದಿರೋಂಥದ್ದು ಹೊಲ ಪ್ರಸ್ತುತ, ಓಕೆನಾ. ಅದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಓಕೆನಾ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಪ್ರಸ್ತುತ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಎಕ್ಸ್ಪೋನಸ್ಸು. ನೀವು ಆಲ್ರೆಡಿ ಕೇಳಿರ್ತೀರ, ಒಂದಲ್ಲ ಒಂದು ಕೂಡ ಸ್ಪ್ರೇ ಮಾಡಿರ್ತೀರ. ನಾವು ಕೂಡ ಇದನ್ನು ಸ್ಪ್ರೇ ಮಾಡಿದ್ವಿ ಒಂದೆರಡು ಸಾರಿ, ಯಾವಾಗ ಇದಕ್ಕಿಂತ ಮುಂಚಿತವಾಗಿ. ಈಗ ಮತ್ತೆ ಮೆಣಸಿನ್ಕಾಯಿ ಆರದ ಮೇಲೆ ಇದೇ ಫಸ್ಟ್ ನಾವು ಎರಡನೇ ಸಾರಿ ಸ್ಪ್ರೇ ಮಾಡ್ತಾ ಇರೋದು, ಮೂರನೇ ಸಾರಿ ಸ್ಪ್ರೇ ಮಾಡ್ತಾ ಇದ್ದೀವಿ, ಓಕೆನಾ. ಈ ಎಕ್ಸ್ಪೋನಸ್ ಯಾವುದಕ್ಕೆ ಮತ್ತು ಇಂಪ್ಯಾಕ್ಟ್ ಡಿ ಕೂಡ ಸ್ಪ್ರೇ ಮಾಡ್ತಾ ಇದ್ದೀವಿ. ಇಂಪ್ಯಾಕ್ಟ್ ಡಿ ಯಾವುದಕ್ಕೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ. ಹಾಗಾದರೆ ಮೊದಲನೇದಾಗಿ ನಾವು ಇಂಪ್ಯಾಕ್ಟ್ ಡಿನ ಯಾವ ಕಾರಣಕ್ಕೋಸ್ಕರ ಸ್ಪ್ರೇ ಮಾಡ್ತಾ ಇದ್ವಿ ಅನ್ನೋದನ್ನು ತಿಳಿಸ್ಕೊಡ್ತೇನೆ. ನಿಮಗೆಲ್ಲ ಗೊತ್ತಿರುತ್ತೆ. ಈಗ ನಾವು ಯಾವ ಕಾರಣಕ್ಕೋಸ್ಕರ ಹೊಡಿತೀವಿ, ಯಾವ ಸಂದರ್ಭದಲ್ಲಿ ಹೊಡಿತೀವಿ ಅಂದರೆ, ಮೆಣಸಿನಕಾಯಿನ ಆಲ್ರೆಡಿ ನಾವು ಒಂದಪ್ಪ ಫುಲ್ ಹರಿದಿದ್ವಿ, ಹಣ್ಣುಗಾಯಲ್ಲ. ಈಗ ಎರಡನೇ ಸರಿ ಮತ್ತೆ ಚಿಗುರು ಬರೋಕ್ಕೋಸ್ಕರ ನಾವು ಈ ಮದ್ದನ್ನು ಸಿಂಪಡಣೆ ಮಾಡ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಆಲ್ರೆಡಿ ಮೆಣಸಿನಕಾಯಿ ಹರಿದ್ರೂ ಕೂಡ ಯಾವ ರೀತಿ ಗಿಡ ಹಚ್ಚಿಗಿದೆ ಹಾಗೂ ಮೇಲ್ಗಡೆ ಚಿಗುರು ಕೂಡ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಇನ್ನೂ ಗಿಡಕ್ಕೆ ಒಂದು ಶಕ್ತಿಯುತವಾದ ಒಂದು ಯಾವುದನ್ನೊಂದು ಮದ್ದು ಕೊಟ್ಟರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಚಿಗುರು ಬರೋದ್ರಿಂದ ಕಾಪು ಕೂಡ ಸೆಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಇಂಪ್ಯಾಕ್ಟ್ ಡಿನ ಸ್ಪ್ರೇ ಮಾಡ್ತಾ ಇದ್ದೀವಿ, ಓಕೆನಾ. ಈ ಇಂಪ್ಯಾಕ್ಟ್ ಡಿ ಬಂದ್ಬಿಟ್ಟು ಒಂದು ಬಯೋಸ್ಟಿಮ್ಯುಲೇಟ್ ಥರ ಕೆಲಸ ಮಾಡುತ್ತೆ. ಇದು ಬಯೋಸ್ಟಿಮ್ಯುಲೇಟೇ, ಯಾಕಂದರೆ ಗಿಡದ ಬೆಳವಣಿಗೆಗೆ ಬಹಳಷ್ಟು ಉಪಯುಕ್ತವಾಗಿ ಇದನ್ನೆಲ್ಲರೂ ಸ್ಪ್ರೇ ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕೋಸ್ಕರ ನಾವು ಕೂಡ ಇವತ್ತು ಇದನ್ನು ಸ್ಪ್ರೇ ಮಾಡ್ತಾ ಇದ್ವಿ, ಓಕೆನಾ. ಬಯೋಸ್ಟಿಮ್ಯುಲೇಟ್ ಅಂತೇಳಿ ಇಂಪ್ಯಾಕ್ಟ್ ಡಿನ ಗಿಡದ ಬೆಳವಣಿಗೆಗೋಸ್ಕರ ಚಿಗುರು ಬರೋಕ್ಕೋಸ್ಕರ ಸ್ಪ್ರೇ ಮಾಡ್ತಾ ಇದ್ವಿ. ಇನ್ನು ಎಕ್ಸ್ಪೋನಸ್ ಯಾವ ಕಾರಣಕ್ಕೋಸ್ಕರ ಅಂದರೆ, ಮೈಟ್ಸ್ ಮತ್ತು ಥ್ರಿಪ್ಸ್ಗಳ ಕಂಟ್ರೋಲ್ಗೋಸ್ಕರ ನಾವು ಎಕ್ಸ್ಪೋನಸ್ನ ಸಿಂಪರಣೆ ಮಾಡ್ತಾ ಇದ್ದೀವಿ. ಆಲ್ರೆಡಿ ಇದು ಮೈಟ್ಸ್ ಮತ್ತು ಥ್ರಿಪ್ಸ್ ಏನಾರು ಅಟ್ಯಾಕ್ ಆದವಪ್ಪ ಅಂದರೆ ಗಿಡಕ್ಕೆ ಚಿಗುರಿರೋದೆಲ್ಲ ಚಿಗುರಿದ್ರು ಕಾಪ್ ಸೆಟ್ ಆಗಲ್ಲ. ಅದೇ ಉದ್ದೇಶಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ಇವಾಗ ನಮಗೆ ಇಂಪಾರ್ಟೆಂಟ್ ಏನು ಬೇಕಪ್ಪ ಅಂದರೆ, ಗಿಡಕ್ಕೆ ಚಿಗುರು ಬಂದು ಕಾಪ್ ಸೆಟ್ ಆಗೋಕ್ಕೂ ಮೇನ್ ಅದೇ ನಮಗೆ ಬೇಕಾಗಿರೋದ್ರಿಂದ ನಾವೇನು ಮಾಡ್ತಾ ಇದ್ವಿ, ಮೈಟ್ಸ್ ಬಂದರೆ ಇದೆಲ್ಲ ವೇಸ್ಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಮೈಟ್ಸ್ಗಳ ಕಂಟ್ರೋಲ್ಗೋಸ್ಕರ ಎಕ್ಸ್ಪೋನಸ್ನ ಸ್ಪ್ರೇ ಮಾಡ್ತಾ ಇದ್ವಿ. ಈ ಎಕ್ಸ್ಪೋನಸ್ ಬಂದ್ಬಿಟ್ಟು ಮೈಟ್ಸ್ ಮತ್ತು ಥ್ರಿಪ್ಸ್ಗೆ ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಇಂಪ್ಯಾಕ್ಟ್ ಡಿ ಜೊತೆ ನಾವು ಇವತ್ತು ಎಕ್ಸ್ಪೋನಸ್ನ ಸಿಂಪಡಣೆ ಮಾಡ್ತಾ ಇದ್ದೀವಿ, ಓಕೆನಾ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಗಿಡ ಆಲ್ರೆಡಿ ಒಂದು ಸ್ವಲ್ಪ ಹರಿದ್ರೂ ಕೂಡ ಯಾವ ರೀತಿ ಚಿಗುರಿದೆ ಅನ್ನೋ ನೋಡ್ತಾ ಇದ್ರಲ್ಲ. ಹರಿದ್ರೂ ಕೂಡ ಚಿಗುರಿದೆ, ಭಾಳಷ್ಟು ಚಿಗುರಿದೆ. ಅದೇ ಕಾರಣಕ್ಕೋಸ್ಕರ ಇವತ್ತಿನ ಮದ್ದನ್ನು ನಾವು ಸಿಂಪರಣೆ ಮಾಡಿದ್ದೀವಿ, ಓಕೆನಾ. ನೆಕ್ಸ್ಟು ನಾವು ಯಾವ ರೀತಿ ಚಿಗುರು ಬಂತು ಅನ್ನೋದನ್ನು ಕೂಡ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೇನೆ ಸಂಪೂರ್ಣವಾಗಿ, ಓಕೆನಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪೋನಸ್ ಮತ್ತು ಇಂಪ್ಯಾಕ್ಟ್ ಡಿಯನ್ನು ಯಾವ ಕಾರಣಕ್ಕೋಸ್ಕರ ಸ್ಪ್ರೇ ಮಾಡಿದ್ದೆ, ಯಾವ ರೀತಿ ಸ್ವಲ್ಪ ಚಿಗುರು ಬಂದಿದೆ ಅನ್ನೋ ವಿಡಿಯೋನು ಕೂಡ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಕೂಡ ಯಾವ ರೀತಿ ಕಾಯಪ್ಪು ಸೆಟ್ ಆಗಿದೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ. ಆಲ್ರೆಡಿ ಇವತ್ತು ಮಳೆ ಬಂದಿಲ್ಲ. ಮಳೆ ಬರದೇ ಇರೋಕ್ಕೋಸ್ಕರ ಕಾಯಿ ಆಲ್ರೆಡಿ ಒಂದು 30-40% ಒಣಗಿದ್ದಾವೆ, ಓಕೆನಾ. ಇನ್ನು ಮತ್ತೆ ಬ್ಯಾಡಿಗೆ ಹೋಗೋ ವಿಡಿಯೋಗಳು ಕೂಡ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರದಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.